ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಬಸವಕಿರಣ್ಗೆ ಎಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಪೂರ್ಣವಾದ ಪೂಜಾ ವಿಧಾನ, ವಿಶೇಷ ದೀಪಾರಾಧನೆ, ಮಂತ್ರ, ಪ್ರಸಾದ ಎಲ್ಲರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಪೂಜೆ ಯಾವ ರೀತಿ ಮಾಡಬೇಕಂದ್ರೆ, ಮನೆ ಮೇಲೆ ಸಂತಾನ ಗೋಪಾಲ ನೀವು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕ್ಕೋಬೇಕು. ಹಾಗೆ ಕೃಷ್ಣನ ಪಾದಗಳನ್ನು ಸಹ ನೀವು ಬರೆದುಕೊಂಡು ಇಟ್ಟಿರಿ. ಅದು ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು. ನಾನು ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ. ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋ ಸಹ ಇರಬಹುದು. ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. 2 ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ತಾಮ್ರದ ಪ್ಲೇಟ್ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಿ 2 ಎಲೆ ಮೇಲೆ 5 ಕರಿಬೇವು ಹಾಕಿ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೇನೆ. ಅದರಲ್ಲಿ ಗೆಜ್ಜೆವನ್ನು ಹಾಕಿದ್ದೇನೆ. ತುಳಸಿ ದಳಗಳನ್ನು ಸಹ ಇಟ್ಟಿದ್ದೇನೆ. ವಿಶೇಷವಾದ ದೀಪಾರಾಧನೆ ಅಂದರೆ 8 ದೀಪಗಳನ್ನು ಹಚ್ಚಿ ಇರುವಂಥದ್ದು. ಕೃಷ್ಣ ಅಷ್ಟೇನು ತಿಥಿದಂದು ಹುಟ್ಟಿರುವುದರಿಂದ ನೀವು 8 ದೀಪಗಳನ್ನು ಹಚ್ಚಬೇಕು. 8 ದೀಪ ಇಲ್ಲವಾದರೆ ಒಂದೇ ದೀಪದಲ್ಲಿ 16 ಬತ್ತಿಯನ್ನು 8 ಬತ್ತಿಯನ್ನು ಹಾಗೆ ಮಾಡಿಕೊಂಡು ನೀವು ಸುತ್ತಲೂ ಸಹ 8 ದಿಕ್ಕುಗಳನ್ನು ಸಹ ನೋಡುವ ಹಾಗೆ ನೀವು ದೀಪಾರಾಧನೆ ಮಾಡಬಹುದು. ಪ್ರಸಾದಕ್ಕೆ ಅಂತ ಪಂಚಾಮೃತ ಅಭಿಷೇಕವನ್ನು ಸಹ ನೀವು ಮಾಡಬೇಕಾಗಿರೋದ್ರಿಂದ ಕೃಷ್ಣನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮೊಸರನ್ನು ಇರಬೇಕಾಗುತ್ತದೆ. ಮೊಸರು, ಬೆಣ್ಣೆ, ಅವಲಕ್ಕಿ ಹಾಗೆ ಹಣ್ಣುಗಳು ನಾನು ಅಷ್ಟನ್ನು ಇಟ್ಟಿದ್ದೇನೆ. ಹಾಗೆ ತಾಂಬೂಲ ಅಷ್ಟನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ. ಹಾಗೆ ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ನೀವು ಈ ಮೊಸರು, ಬೆಣ್ಣೆ ಇರುವುದನ್ನು ಮರೆಯಲು ಹೋಗಬೇಡಿ. ಕೃಷ್ಣನ ಪಾದಗಳನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ, ಅಕ್ಕಿಟ್ಟಿಗೆ ಸ್ವಲ್ಪ ಮಟ್ಟಿಗೆ ನೀವು ಈ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಕ್ವಿಡನ್ನಾಗಿ ಮಾಡಿ ಆ ಕೃಷ್ಣನ ಪಾದವನ್ನು ಬಳೆದು ಅದಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಅರಿಶಿನ ಕುಂಕುಮ, ಸ್ವಲ್ಪ ಮಟ್ಟಿಗೆ ಹೂವಿನ ದಳ ಹಾಗೆ ಅಕ್ಷತೆಯನ್ನು ಇಟ್ಟುಕೊಂಡು ನೀವು ಪೂಜೆಯನ್ನು ಮಾಡಿ ಮನೆ ಪೂರ್ತಿ ಸಹ ನೀವು ಹಾಕಬಹುದು. ಇದು ಸಹ ತುಂಬ ಚೆನ್ನಾಗೇ ಕಾಣ್ತಿರ್ತದೆ. ನೀವು ಫೋಟೋ ಮುಂದೆ ಸಹ ನೀವು ಹಾಕ್ಬೋದು, ದೇವರ ಫೋಟೋ ಮುಂದೆ. ಇಷ್ಟು ನೀವು ಹಾಕಬೇಕಾಗಿರುತ್ತದೆ. ಪುಟ್ಟ ಪಾದಗಳು. ನಂತರದಲ್ಲಿ ನೀವು ಊದಿನ ಕಡ್ಡಿಯನ್ನು ಬೆಳಗಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಕೃಷ್ಣನಿಗೆ ಅಷ್ಟೋತ್ಸವವನ್ನು ಮಾಡಬೇಕಾಗಿರುತ್ತದೆ. ಅಷ್ಟೋತ್ಸವ ಮಾಡಲಿಕ್ಕೆ ನಾನು ಸೇವಂತಿ ಹೂವಿನ ದಳಗಳು ಹಾಗೆ ತುಳಸಿ ದಳಗಳನ್ನು ಸೇರಿಸ್ಕೊಂಡು ಹಾಗೆ ಹಳದಿ ಅಕ್ಷತೆಯನ್ನು ಸಹ ಸೇರಿಸ್ಕೊಂಡಿದ್ದೇನೆ. ನೀವು ಮಾಡುವುದಾದರೆ ತುಳಸಿ ದಳಗಳಿಂದಲೇ ಅಷ್ಟೋತ್ಸವ ಮಾಡುವುದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಆ ರೀತಿ ಸಹ ನೀವು ಮಾಡ್ಕೋಬಹುದು ತುಂಬ ಸಿಕ್ಕಿದ್ರೆ. ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೇನೆ ಯಾವ ರೀತಿ ಮಾಡ್ತಾ ಇದ್ದೆ ಇನ್ನಂತ. ಅಷ್ಟೋತ್ಸವನ ಹೇಳ್ಕೊಳ್ತಾ, ಕೃಷ್ಣ ಅಷ್ಟೋತ್ಸವ ಹೇಳ್ಕೊಳ್ತಾ ನೀವು ಅಷ್ಟೋತ್ಸವನ ಮಾಡಬೇಕಾಗುತ್ತದೆ. ಅರ್ಚನೆ ನೀವು ಕಾಯಿನ ಒಡೆದು ಮಂಗಳಾರತಿಯನ್ನು ಮಾಡಿ. ಇಷ್ಟು ನೀವು ದೀಪಾರಾಧನೆ ಎಲ್ಲ ಮಾಡಿದ ನಂತರ ಕಾಯಿನ ಒಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ತುಂಬ ಒಂದು ಸರಳವಾಗಿ ಮಾಡಿಕೊಳ್ಳುವಂಥದ್ದು. ಈಗಾಗಲೇ ನಮಗೆ ಒಂದು ಪೂಜಾ ಸಮಯ ತಿಳಿಸ್ಕೊಟ್ಟಿದ್ದೇನೆ ಯಾವ ರೀತಿ ಅರ್ಚನೆ ಮಾಡಬೇಕಂತ. ಸೋಮವಾರ ಮಧ್ಯರಾತ್ರಿ ಅರ್ಚನೆ ಮಾಡಲು ಆಗೋದಿಲ್ಲ ಅಂತ ನೀವು ಈ ಮಂಗಳವಾರ ಬೆಳಿಗ್ಗೆ ಸಹ ನೀವು ಆಚರಣೆ ಮಾಡಬಹುದು. ನೀವು ಏನೇನು ಇಟ್ಕೊಂಡು ಪೂಜೆ ಮಾಡಬೇಕಂದ್ರೆ ನವಿಲುಗರಿ ಹಾಗೆ ಕೊಳಲು, ಬೆಣ್ಣೆ, ಮೊಸರು ಹಾಗೆ ಶ್ರೀಕೃಷ್ಣನಿಗೆ ಒಂದು ಹೊರಗೆ ಕೊಡಿಕೆ ಅದನ್ನು ಸಹ ನೀವಿಟ್ಟು ನೀವು ಪೂಜೆಯನ್ನು ಮಾಡಿ. ತುಂಬ ಒಂದು ಬೆಣ್ಣೆ ಕೊಡಿಕೆ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಮಂತ್ರ ಅಂದರೆ ಓಂ ಶ್ರೀ ಕೃಷ್ಣಾಯ ನಮಃ, ಕೃಷ್ಣನ ಮೂಲ ಮಂತ್ರ. ಹಾಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ಮಂತ್ರ ಹೇಳ್ಕೊಳ್ಬಹುದು. ಈ ಮಂತ್ರ ರಾಮ ಹಾಗೆ ಕೃಷ್ಣನಿಗೆ ಸಂಬಂಧಪಟ್ಟಿದೆ. ನೋಡಿದ್ರೆ ಫ್ರೆಂಡ್ಸ್, ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ, ಅಭಿಷೇಕದ ಬಗ್ಗೆ ಸಹ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಪ್ರಸಾದ, ಮಂತ್ರ, ವಿಶೇಷವಾದ ದೀಪದ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.